ರಾಜಕೀಯ ಅಸ್ಥಿರತೆ, ಅತಿಯಾದ ಭ್ರಷ್ಟಾಚಾರದಿಂದ ಪಾಪಿ ರಾಷ್ಟ್ರ ಪಾಕಿಸ್ತಾನ ಪತರುಗುಟ್ಟಿ ಹೋಗಿದೆ. ಬೇರೆ ರಾಷ್ಟ್ರಗಳ ಮುಂದೆ ಸಾಲಕ್ಕಾಗಿ ಕೈ ಒಡ್ಡಿ ಪಾಕಿಸ್ತಾನ ಈಗ ತಿನ್ನೋ ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಮಂಡಿಯೂರಿದೆ. ಬಿಕಾರಿಸ್ತಾನದ ಪರಿಸ್ಥಿತಿಯನ್ನು ಕಂಡು ವರ್ಲ್ಡ್ ಬ್ಯಾಂಕ್ ಗಾಬರಿ ಬಿದ್ದಿದ್ದು ಪಾಕ್ಗೆ ಸಾಲ ಕೊಡಲು 18 ತಿಂಗಳಲ್ಲಿ ಬರೋಬ್ಬರಿ 64 ಕಂಡೀಷನ್ ಹಾಕಿದೆ. ಏನದು ಕಂಡೀಷನ್? ಈ ವರದಿ ನೋಡಿ. ರಾಜಕೀಯ ಅಸ್ಥಿರತೆ, ಭ್ರಷ್ಟಾಚಾರದಿಂದ ಪಾಕ್ ಪಾಪರ್. ಬಿಕಾರಿಸ್ತಾನಗೆ ಸಾಲದ ಜೊತೆ ಶಾಕ್ ಕೊಟ್ಟ ಐಎಂಎಫ್. ಪಾಕಿಸ್ತಾನ ಇಸ್ಲಾಮಿಕ್ ಮೂಲಭೂತವಾದವನ್ನ ಮೈತುಂಬ ಹೊತ್ತು ಮಲಗಿರುವಂತಹ ರಾಷ್ಟ್ರ. ಮೂಲಭೂತವಾದದ ಜೊತೆಗೆ ಭಯೋತ್ಪಾದನೆಯನ್ನ ಬೆನ್ನಿಗಟ್ಟಿಸಿಕೊಂಡಿರುವಂತಹ ಈ ಮುಸ್ಲಿಂ ರಾಷ್ಟ್ರ ರಾಜಕೀಯ ಅಸ್ಥಿರತೆ, ಅತಿಯಾದ ಭ್ರಷ್ಟಾಚಾರದಿಂದ ಪಾಪರಾಗಿದೆ. ತಿನ್ನೋ ಅನ್ನಕ್ಕೂ ಕೂಡ ಐಎಂಎಫ್ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ನಮ್ಮ ಬಳಿ ಅನ್ವಸ್ತಾ ಇದೆ, ನಮ್ಮನ್ನ ಮುಟ್ಟಿದ್ರೆ ಮಡ್ಯಾಶ್ ಅಂತೆಲ್ಲ ಬಡಾಯಿ ಕೊಚ್ಚಿಕೊಳ್ಳುವಂತಹ ಪಾಕ್ ಆರ್ಥಿಕತೆ ಹಳ್ಳ ಹಿಡಿದು ಹೋಗಿದೆ. ಐಎಂಎಫ್ ಮುಂದೆ ಸಾಲಕ್ಕಾಗಿ ಪರಿಪರಿಯಾಗಿ ಬೇಡಿ ಇದೀಗ ವಿಶ್ವ ಬ್ಯಾಂಕ್ ಹೇಗಪ್ಪ ಇಂಥವರಿಗೆ ಸಾಲ ಕೊಡುವುದು ಅಂತ ಕಂಗಾಲಾಗಿ ಕುಳಿತಿದೆ. ನಿಮಗೆ ಸಾಲ ಕೊಡಬೇಕಿದ್ರೆ ನಮ್ಮ ಕಂಡೀಷನ್ಸ್ ಫಾಲೋ ಮಾಡಬೇಕೆಂದು ಟಫ್ ರೂಲ್ಸ್ ಹಾಕಿದೆ. ಪಾಕಿಸ್ತಾನಕ್ಕೆ 18 ತಿಂಗಳಲ್ಲಿ ಬರೋಬ್ಬರಿ 64 ಕರಾರು. ಐಎಂಎಫ್ನಿಂದ ಹೊಸದಾಗಿ ಬೆತ್ತು 11 ಕಂಡೀಷನ್ಸ್. ಪಾಕಿಸ್ತಾನದ ಅಭಿವೃದ್ಧಿ ಮತ್ತು ಮೂಲಭೂತ ಯೋಜನೆಗಳಿಗಾಗಿ 2004ರಲ್ಲಿ ಐಎಂಎಫ್ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ $7 ಬಿಲಿಯನ್ ಯೋಜನೆಯನ್ನ ಜಾರಿಗೊಳಿಸಿತ್ತು. ವಿಶ್ವ ಬ್ಯಾಂಕ್ನ ಅತಿದೊಡ್ಡ ಸಾಲಗಾರನಾಗಿರುವಂತಹ ಪಾಕ್ ಕಳೆದ ವರ್ಷ $3.3 ಬಿಲಿಯನ್ ಸಾಲ ಪಡೆದುಕೊಂಡಿತ್ತು. ಈ ವರ್ಷ $1.2 ಬಿಲಿಯನ್ ಸಾಲ ನೀಡಿದ್ದು ಐಎಂಎಫ್ ಹೊಸದಾಗಿ 11 ಕಂಡೀಷನ್ಸ್ ಅನ್ನು ಹಾಕಿದೆ. ಸಾಲಕ್ಕೆ ಷರತ್ತು ಅನ್ವಯ. ಐಸಿಯುನಲ್ಲಿರುವಂತಹ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯನ್ನ ಮೇಲೆತ್ತಲು ಐಎಂಎಫ್ ಟಫ್ ರೂಲ್ಸ್ ಮಾಡಿದೆ. ಅಧಿಕಾರಿಗಳ ವಲಯದಲ್ಲಿರುವಂತಹ ಭ್ರಷ್ಟಾಚಾರವನ್ನು ತೊಳೆಯಲು ಹಿರಿಯ ಅಧಿಕಾರಿಗಳು ತಮ್ಮ ಆಸ್ತಿಯನ್ನ ಘೋಷಣೆ ಮಾಡಬೇಕೆಂದು ಹೇಳಿದೆ. ಮಾತ್ರವಲ್ಲ, ಈ ರೂಲ್ಸ್ ಈ ವರ್ಷದ ಅಂತ್ಯದೊಳಗೆ ಪಾಲನೆ ಆಗಬೇಕಿದೆ. ಮುಂದಿನ ವರ್ಷಕ್ಕೆ ಎಲ್ಲ ಅಧಿಕಾರಿಗಳಿಗೂ ಇದು ಅನ್ವಯವಾಗಲಿದೆ. ಭ್ರಷ್ಟಾಚಾರ ಹೆಚ್ಚಿರುವಂತಹ 10 ಇಲಾಖೆಗಳಿಗೆ ಮಾಸ್ಟರ್ ಸರ್ಜರಿ ಮಾಡಬೇಕು. ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ವಿಶೇಷ ಕಾರ್ಯಪಡೆ ರಚಿಸಬೇಕೆಂದು ಹೇಳಿದೆ. ರಾಷ್ಟ್ರೀಯ ಸಕ್ಕರೆ ಮಾರುಕಟ್ಟೆ ನೀತಿಯಲ್ಲಿ ಉದಾರೀಕರಣ ತರಬೇಕು. ಕಂದಾಯ ಇಲಾಖೆಯನ್ನ ಬಲಗೊಳಿಸಲು ಬ್ಲೂ ಪ್ರಿಂಟ್ ರೆಡಿ ಮಾಡಲು ಸೂಚಿಸಿದೆ. ಮಧ್ಯಮ ವರ್ಗಕ್ಕೆ ತೆರಿಗೆಯಲ್ಲಿ ವಿನಾಯಿತಿ ನೀಡುವ ಜೊತೆಗೆ ವಿದ್ಯುತ್ ಉತ್ಪಾದನಾ ವಲಯದಲ್ಲೂ ಕೂಡ ಸುಧಾರಣೆ ಮಾಡಿ ಅಂತ ಹೇಳಿದೆ. ಅಂತಿಮವಾಗಿ ಕಂಪನಿ ಕಾಯ್ದೆ ಮತ್ತು ಎಸ್ಇಝೆಡ್ ಕಾಯ್ದೆಯಲ್ಲಿ ಬದಲಾವಣೆಗೆ ಸೂಚಿಸಿದೆ. ಸಾಲಕ್ಕಾಗಿ ಪಾಕಿಸ್ತಾನ ಐಎಂಎಫ್ನ ಕರಾರುಗಳ ಸುರಂಗದೊಳಗೆ ಇಳಿದಿದೆ. 64 ಕಂಡೀಷನ್ಗಳನ್ನ ಫಾಲೋ ಮಾಡಿದರೆ ಮಾತ್ರ ಅವರಿಗೆ ಹಣ ಸಿಗಲಿದೆ. ಪಾಕ್ ಈ ಕರಾರುಗಳನ್ನ ಪಾಲಿಸುತ್ತಾ ಇಲ್ಲ ಶ್ರೀಲಂಕಾದಂತೆ ನಾಗರಿಕ ದಂಗೆ ಏಳುತ್ತಾ ಅನ್ನೋದು ಇನ್ನೊಂದು ತಿಂಗಳಲ್ಲಿ ತಿಳಿಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜಕೀಯ ಅಸ್ಥಿರತೆ, ಅತಿಯಾದ ಭ್ರಷ್ಟಾಚಾರದಿಂದ ಪಾಪಿ ರಾಷ್ಟ್ರ ಪಾಕಿಸ್ತಾನ ಪತರುಗುಟ್ಟಿ ಹೋಗಿದೆ. ಬೇರೆ ರಾಷ್ಟ್ರಗಳ ಮುಂದೆ ಸಾಲಕ್ಕಾಗಿ ಕೈ ಒಡ್ಡಿ ಪಾಕಿಸ್ತಾನ ಈಗ ತಿನ್ನೋ ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಮಂಡಿಯೂರಿದೆ. ಬಿಕಾರಿಸ್ತಾನದ ಪರಿಸ್ಥಿತಿಯನ್ನು ಕಂಡು ವರ್ಲ್ಡ್ ಬ್ಯಾಂಕ್ ಗಾಬರಿ ಬಿದ್ದಿದ್ದು ಪಾಕ್ಗೆ ಸಾಲ ಕೊಡಲು 18 ತಿಂಗಳಲ್ಲಿ ಬರೋಬ್ಬರಿ 64 ಕಂಡೀಷನ್ ಹಾಕಿದೆ. ಏನದು ಕಂಡೀಷನ್? ಈ ವರದಿ ನೋಡಿ. ರಾಜಕೀಯ ಅಸ್ಥಿರತೆ, ಭ್ರಷ್ಟಾಚಾರದಿಂದ ಪಾಕ್ ಪಾಪರ್. ಬಿಕಾರಿಸ್ತಾನಗೆ ಸಾಲದ ಜೊತೆ ಶಾಕ್ ಕೊಟ್ಟ ಐಎಂಎಫ್. ಪಾಕಿಸ್ತಾನ ಇಸ್ಲಾಮಿಕ್ ಮೂಲಭೂತವಾದವನ್ನ ಮೈತುಂಬ ಹೊತ್ತು ಮಲಗಿರುವಂತಹ ರಾಷ್ಟ್ರ. ಮೂಲಭೂತವಾದದ ಜೊತೆಗೆ ಭಯೋತ್ಪಾದನೆಯನ್ನ ಬೆನ್ನಿಗಟ್ಟಿಸಿಕೊಂಡಿರುವಂತಹ ಈ ಮುಸ್ಲಿಂ ರಾಷ್ಟ್ರ ರಾಜಕೀಯ ಅಸ್ಥಿರತೆ, ಅತಿಯಾದ ಭ್ರಷ್ಟಾಚಾರದಿಂದ ಪಾಪರಾಗಿದೆ. ತಿನ್ನೋ ಅನ್ನಕ್ಕೂ ಕೂಡ ಐಎಂಎಫ್ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ನಮ್ಮ ಬಳಿ ಅನ್ವಸ್ತಾ ಇದೆ, ನಮ್ಮನ್ನ ಮುಟ್ಟಿದ್ರೆ ಮಡ್ಯಾಶ್ ಅಂತೆಲ್ಲ ಬಡಾಯಿ ಕೊಚ್ಚಿಕೊಳ್ಳುವಂತಹ ಪಾಕ್ ಆರ್ಥಿಕತೆ ಹಳ್ಳ ಹಿಡಿದು ಹೋಗಿದೆ. ಐಎಂಎಫ್ ಮುಂದೆ ಸಾಲಕ್ಕಾಗಿ ಪರಿಪರಿಯಾಗಿ ಬೇಡಿ ಇದೀಗ ವಿಶ್ವ ಬ್ಯಾಂಕ್ ಹೇಗಪ್ಪ ಇಂಥವರಿಗೆ ಸಾಲ ಕೊಡುವುದು ಅಂತ ಕಂಗಾಲಾಗಿ ಕುಳಿತಿದೆ. ನಿಮಗೆ ಸಾಲ ಕೊಡಬೇಕಿದ್ರೆ ನಮ್ಮ ಕಂಡೀಷನ್ಸ್ ಫಾಲೋ ಮಾಡಬೇಕೆಂದು ಟಫ್ ರೂಲ್ಸ್ ಹಾಕಿದೆ. ಪಾಕಿಸ್ತಾನಕ್ಕೆ 18 ತಿಂಗಳಲ್ಲಿ ಬರೋಬ್ಬರಿ 64 ಕರಾರು.
ಐಎಂಎಫ್ನಿಂದ ಹೊಸದಾಗಿ ಬೆತ್ತು 11 ಕಂಡೀಷನ್ಸ್. ಪಾಕಿಸ್ತಾನದ ಅಭಿವೃದ್ಧಿ ಮತ್ತು ಮೂಲಭೂತ ಯೋಜನೆಗಳಿಗಾಗಿ 2004ರಲ್ಲಿ ಐಎಂಎಫ್ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ $7 ಬಿಲಿಯನ್ ಯೋಜನೆಯನ್ನ ಜಾರಿಗೊಳಿಸಿತ್ತು. ವಿಶ್ವ ಬ್ಯಾಂಕಿನ ಅತಿದೊಡ್ಡ ಸಾಲಗಾರನಾಗಿರುವಂತಹ ಪಾಕ್ ಕಳೆದ ವರ್ಷ $3.3 ಬಿಲಿಯನ್ ಸಾಲ ಪಡೆದುಕೊಂಡಿತ್ತು. ಈ ವರ್ಷ $1.2 ಬಿಲಿಯನ್ ಸಾಲ ನೀಡಿದ್ದು ಐಎಂಎಫ್ ಹೊಸದಾಗಿ 11 ಕಂಡೀಷನ್ಸ್ ಅನ್ನು ಹಾಕಿದೆ. ಸಾಲಕ್ಕೆ ಷರತ್ತು ಅನ್ವಯ. ಐಸಿಯುನಲ್ಲಿರುವಂತಹ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯನ್ನ ಮೇಲೆತ್ತಲು ಐಎಂಎಫ್ ಟಫ್ ರೂಲ್ಸ್ ಮಾಡಿದೆ. ಅಧಿಕಾರಿಗಳ ವಲಯದಲ್ಲಿರುವಂತಹ ಭ್ರಷ್ಟಾಚಾರವನ್ನು ತೊಳೆಯಲು ಹಿರಿಯ ಅಧಿಕಾರಿಗಳು ತಮ್ಮ ಆಸ್ತಿಯನ್ನ ಘೋಷಣೆ ಮಾಡಬೇಕೆಂದು ಹೇಳಿದೆ. ಮಾತ್ರವಲ್ಲ, ಈ ರೂಲ್ಸ್ ಈ ವರ್ಷದ ಅಂತ್ಯದೊಳಗೆ ಪಾಲನೆ ಆಗಬೇಕಿದೆ. ಮುಂದಿನ ವರ್ಷಕ್ಕೆ ಎಲ್ಲ ಅಧಿಕಾರಿಗಳಿಗೂ ಇದು ಅನ್ವಯವಾಗಲಿದೆ. ಭ್ರಷ್ಟಾಚಾರ ಹೆಚ್ಚಿರುವಂತಹ 10 ಇಲಾಖೆಗಳಿಗೆ ಮಾಸ್ಟರ್ ಸರ್ಜರಿ ಮಾಡಬೇಕು. ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ವಿಶೇಷ ಕಾರ್ಯಪಡೆ ರಚಿಸಬೇಕೆಂದು ಹೇಳಿದೆ. ರಾಷ್ಟ್ರೀಯ ಸಕ್ಕರೆ ಮಾರುಕಟ್ಟೆ ನೀತಿಯಲ್ಲಿ ಉದಾರೀಕರಣ ತರಬೇಕು. ಕಂದಾಯ ಇಲಾಖೆಯನ್ನ ಬಲಗೊಳಿಸಲು ಬ್ಲೂ ಪ್ರಿಂಟ್ ರೆಡಿ ಮಾಡಲು ಸೂಚಿಸಿದೆ. ಮಧ್ಯಮ ವರ್ಗಕ್ಕೆ ತೆರಿಗೆಯಲ್ಲಿ ವಿನಾಯಿತಿ ನೀಡುವ ಜೊತೆಗೆ ವಿದ್ಯುತ್ ಉತ್ಪಾದನಾ ವಲಯದಲ್ಲೂ ಕೂಡ ಸುಧಾರಣೆ ಮಾಡಿ ಅಂತ ಹೇಳಿದೆ. ಅಂತಿಮವಾಗಿ ಕಂಪನಿ ಕಾಯ್ದೆ ಮತ್ತು ಎಸ್ಇಝೆಡ್ ಕಾಯ್ದೆಯಲ್ಲಿ ಬದಲಾವಣೆಗೆ ಸೂಚಿಸಿದೆ. ಸಾಲಕ್ಕಾಗಿ ಪಾಕಿಸ್ತಾನ ಐಎಂಎಫ್ನ ಕರಾರುಗಳ ಸುರಂಗದೊಳಗೆ ಇಳಿದಿದೆ. 64 ಕಂಡೀಷನ್ಗಳನ್ನ ಫಾಲೋ ಮಾಡಿದರೆ ಮಾತ್ರ ಅವರಿಗೆ ಹಣ ಸಿಗಲಿದೆ. ಪಾಕ್ ಈ ಕರಾರುಗಳನ್ನ ಪಾಲಿಸುತ್ತಾ ಇಲ್ಲ ಶ್ರೀಲಂಕಾದಂತೆ ನಾಗರಿಕ ದಂಗೆ ಏಳುತ್ತಾ ಅನ್ನೋದು ಇನ್ನೊಂದು ತಿಂಗಳಲ್ಲಿ ತಿಳಿಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಾಜಕೀಯ ಅಸ್ಥಿರತೆ, ಅತಿಯಾದ ಭ್ರಷ್ಟಾಚಾರದಿಂದ ಪಾಪಿ ರಾಷ್ಟ್ರ ಪಾಕಿಸ್ತಾನ ಪತರುಗುಟ್ಟಿ ಹೋಗಿದೆ. ಬೇರೆ ರಾಷ್ಟ್ರಗಳ ಮುಂದೆ ಸಾಲಕ್ಕಾಗಿ ಕೈ ಒಡ್ಡಿ ಪಾಕಿಸ್ತಾನ ಈಗ ತಿನ್ನೋ ಅನ್ನಕ್ಕೂ ಕೂಡ ಗತಿ ಇಲ್ಲದೆ ಮಂಡಿಯೂರಿದೆ. ಬಿಕಾರಿಸ್ತಾನದ ಪರಿಸ್ಥಿತಿಯನ್ನ ಕಂಡು ವರ್ಲ್ಡ್ ಬ್ಯಾಂಕ್ ಗಾಬರಿ ಬಿದ್ದಿದ್ದು ಪಾಕ್ಗೆ ಸಾಲ ಕೊಡಲು 18 ತಿಂಗಳಲ್ಲಿ ಬರೋಬ್ಬರಿ 64 ಕಂಡೀಷನ್ ಹಾಕಿದೆ. ಏನದು ಕಂಡೀಷನ್? ಈ ವರದಿ ನೋಡಿ. ರಾಜಕೀಯ ಅಸ್ಥಿರತೆ, ಭ್ರಷ್ಟಾಚಾರದಿಂದ ಪಾಕ್ ಪಾಪರ್. ಬಿಕಾರಿಸ್ತಾನಿಗೆ ಸಾಲದ ಜೊತೆ ಶಾಕ್ ಕೊಟ್ಟ ಐಎಂಎಫ್. ಪಾಕಿಸ್ತಾನ ಇಸ್ಲಾಮಿಕ್ ಮೂಲಭೂತವಾದವನ್ನ ಮೈತುಂಬ ಹೊದ್ದು ಮಲಗಿರುವಂತಹ ರಾಷ್ಟ್ರ. ಮೂಲಭೂತವಾದದ ಜೊತೆಗೆ ಭಯೋತ್ಪಾದನೆಯನ್ನ ಬೆನ್ನಿಗಟ್ಟಿಸಿಕೊಂಡಿರುವಂತಹ ಈ ಮುಸ್ಲಿಂ ರಾಷ್ಟ್ರ ರಾಜಕೀಯ ಅಸ್ಥಿರತೆ, ಅತಿಯಾದ ಭ್ರಷ್ಟಾಚಾರದಿಂದ ಪಾಪರಾಗಿದೆ. ತಿನ್ನೋ ಅನ್ನಕ್ಕೂ ಕೂಡ ಐಎಂಎಫ್ ಮುಂದೆ ಭಿಕ್ಷೆ ಬೇಡ್ತಾ ಇದೆ. ನಮ್ಮ ಬಳಿ ಅಣ್ವಸ್ತ್ರ ಇದೆ, ನಮ್ಮನ್ನ ಮುಟ್ಟಿದ್ರೆ ಮಡ್ಯಾಶ್ ಅಂತೆಲ್ಲ ಬಡಾಯಿ ಕೊಚ್ಚಿಕೊಳ್ಳುವಂತಹ ಪಾಕ್ ಆರ್ಥಿಕತೆ ಹಳ್ಳ ಹಿಡಿದು ಹೋಗಿದೆ. ಐಎಂಎಫ್ ಮುಂದೆ ಸಾಲಕ್ಕಾಗಿ ಪರಿಪರಿಯಾಗಿ ಬೇಡಿ ಇದೀಗ ವಿಶ್ವ ಬ್ಯಾಂಕ್ ಹೇಗಪ್ಪ ಇಂಥವರಿಗೆ ಸಾಲ ಕೊಡುವುದು ಅಂತ ಕಂಗಾಲಾಗಿ ಕುಳಿತಿದೆ. ನಿಮಗೆ ಸಾಲ ಕೊಡಬೇಕಿದ್ರೆ ನಮ್ಮ ಕಂಡೀಷನ್ಸ್ ಫಾಲೋ ಮಾಡಬೇಕೆಂದು ಟಫ್ ರೂಲ್ಸ್ ಹಾಕಿದೆ. ಪಾಕಿಸ್ತಾನಕ್ಕೆ 18 ತಿಂಗಳಲ್ಲಿ ಬರೋಬ್ಬರಿ 64 ಕರಾರು. ಐಎಂಎಫ್ನಿಂದ ಹೊಸದಾಗಿ ಬೆತ್ತು 11 ಕಂಡೀಷನ್ಸ್. ಪಾಕಿಸ್ತಾನದ ಅಭಿವೃದ್ಧಿ ಮತ್ತು ಮೂಲಭೂತ ಯೋಜನೆಗಳಿಗಾಗಿ 2004ರಲ್ಲಿ ಐಎಂಎಫ್ ಅಂದ್ರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ $7 ಬಿಲಿಯನ್ ಯೋಜನೆಯನ್ನ ಜಾರಿಗೊಳಿಸಿತ್ತು. ವಿಶ್ವ ಬ್ಯಾಂಕಿನ ಅತಿದೊಡ್ಡ ಸಾಲಗಾರನಾಗಿರುವಂತಹ ಪಾಕ್ ಕಳೆದ ವರ್ಷ $3.3 ಬಿಲಿಯನ್ ಸಾಲ ಪಡೆದುಕೊಂಡಿತ್ತು. ಈ ವರ್ಷ $1.2 ಬಿಲಿಯನ್ ಸಾಲ ನೀಡಿದ್ದು ಐಎಂಎಫ್ ಹೊಸದಾಗಿ 11 ಕಂಡೀಷನ್ಸ್ ಅನ್ನು ಹಾಕಿದೆ. ಸಾಲಕ್ಕೆ ಷರತ್ತು ಅನ್ವಯ. ಐಸಿಯುನಲ್ಲಿರುವಂತಹ ಪಾಕಿಸ್ತಾನದ ಆರ್ಥಿಕ ಪರಿಸ್ಥಿತಿಯನ್ನ ಮೇಲೆತ್ತಲು ಐಎಂಎಫ್ ಟಫ್ ರೂಲ್ಸ್ ಮಾಡಿದೆ. ಅಧಿಕಾರಿಗಳ ವಲಯದಲ್ಲಿರುವಂತಹ ಭ್ರಷ್ಟಾಚಾರವನ್ನು ತೊಳೆಯಲು ಹಿರಿಯ ಅಧಿಕಾರಿಗಳು ತಮ್ಮ ಆಸ್ತಿಯನ್ನ ಘೋಷಣೆ ಮಾಡಬೇಕೆಂದು ಹೇಳಿದೆ. ಮಾತ್ರವಲ್ಲ, ಈ ರೂಲ್ಸ್ ಈ ವರ್ಷದ ಅಂತ್ಯದೊಳಗೆ ಪಾಲನೆ ಆಗಬೇಕಿದೆ. ಮುಂದಿನ ವರ್ಷಕ್ಕೆ ಎಲ್ಲ ಅಧಿಕಾರಿಗಳಿಗೂ ಇದು ಅನ್ವಯವಾಗಲಿದೆ. ಭ್ರಷ್ಟಾಚಾರ ಹೆಚ್ಚಿರುವಂತಹ 10 ಇಲಾಖೆಗಳಿಗೆ ಮಾಸ್ಟರ್ ಸರ್ಜರಿ ಮಾಡಬೇಕು. ಭ್ರಷ್ಟಾಚಾರ ನಿಗ್ರಹ ದಳ ಮತ್ತು ವಿಶೇಷ ಕಾರ್ಯಪಡೆ ರಚಿಸಬೇಕೆಂದು ಹೇಳಿದೆ. ರಾಷ್ಟ್ರೀಯ ಸಕ್ಕರೆ ಮಾರುಕಟ್ಟೆ ನೀತಿಯಲ್ಲಿ ಉದಾರೀಕರಣ ತರಬೇಕು. ಕಂದಾಯ ಇಲಾಖೆಯನ್ನ ಬಲಗೊಳಿಸಲು ಬ್ಲೂ ಪ್ರಿಂಟ್ ರೆಡಿ ಮಾಡಲು ಸೂಚಿಸಿದೆ. ಮಧ್ಯಮ ವರ್ಗಕ್ಕೆ ತೆರಿಗೆಯಲ್ಲಿ ವಿನಾಯಿತಿ ನೀಡುವ ಜೊತೆಗೆ ವಿದ್ಯುತ್ ಉತ್ಪಾದನಾ ವಲಯದಲ್ಲೂ ಕೂಡ ಸುಧಾರಣೆ ಮಾಡಿ ಅಂತ ಹೇಳಿದೆ. ಅಂತಿಮವಾಗಿ ಕಂಪನಿ ಕಾಯ್ದೆ ಮತ್ತು ಎಸ್ಇಝೆಡ್ ಕಾಯ್ದೆಯಲ್ಲಿ ಬದಲಾವಣೆಗೆ ಸೂಚಿಸಿದೆ. ಸಾಲಕ್ಕಾಗಿ ಪಾಕಿಸ್ತಾನ ಐಎಂಎಫ್ನ ಕರಾರುಗಳ ಸುರಂಗದೊಳಗೆ ಇಳಿದಿದೆ. 64 ಕಂಡೀಷನ್ಗಳನ್ನ ಫಾಲೋ ಮಾಡಿದರೆ ಮಾತ್ರ ಅವರಿಗೆ ಹಣ ಸಿಗಲಿದೆ. ಪಾಕ್ ಈ ಕರಾರುಗಳನ್ನ ಪಾಲಿಸುತ್ತಾ ಇಲ್ಲ
ಶ್ರೀಲಂಕಾದಂತೆ ನಾಗರಿಕ ದಂಗೆ ಏಳುತ್ತಾ ಅನ್ನೋದು ಇನ್ನೊಂದು ತಿಂಗಳಲ್ಲಿ ತಿಳಿಯಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.